ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೊಂದು ಹೊಸ ರೆಸಿಪಿನ ಕಲಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಫಿಶ್ ಬಿರಿಯಾನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾನು ಮೊದಲಿಗೆ ಬ್ಲ್ಯಾಕ್ ಪೇಪರನ್ನು ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಸ್ಟಾರು, ಹಾಗೆ ಲವಂಗ, ಹಾಗೆ ಚಕ್ಕೆ, ಹಾಗೆ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ ಸ್ವಲ್ಪ. ಹಾಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ ಲೆಮನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾಪ್ಸಿಕಮ್ ಮತ್ತು ಮೆಣಸು, ಮತ್ತು ಇದು ಸಬ್ಬಾಸ್ಗಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಟೊಮೆಟೊ ಪೇಸ್ಟನ್ನ ತೊಗೊಂಡಿದ್ದೀನಿ. ಇದು ಸ್ಟ್ರೈನರ್ ಏಕೆ ಅಂತ ಮುಂದೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಹಾಗೆ ನಾನು ಜೀರಿಗೆನೂ ಕೂಡ ತೊಗೊಂಡಿದ್ದೀನಿ, ಮತ್ತು ನಾನು ತುಪ್ಪ ತೊಗೊಂಡಿದ್ದೀನಿ ಇವತ್ತು ಅಡುಗೆ ಮಾಡಲಿಕ್ಕೆ, ಮತ್ತು ಸಾಲ್ಟ್ ವಾಟರ್. ಇದು 7 ಸ್ಪೈಸಸ್ ಅಂತ 7 ಮಸಾಲೆಗಳು ಪುಡಿ ಸಿಗತ್ತೆ. ಇದು ಸನ್ನೆಟ್ ಪೌಡರ್ ಅಂದರೆ ಜೀರಿಗೆ ಪುಡಿ. ಇದು ಮಸಾಲ, ಗರಂ ಮಸಾಲ ಪೌಡರ್. ಮೊದಲಿಗೆ ಮೀನನ್ನು ಚೆಂದ ಮಾಡಿ ತೊಳ್ಕೊಂಡಿದ್ದೀನಿ. ಹಾಗೆ ಅರಿಶಿಣ ಪುಡಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಸವರಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಚ್ಚಿದರೆ ಸಾಕು, ಏನು ಜಾಸ್ತಿ ಹಾಕೋದು ಬೇಡ. ಜಾಸ್ತಿ ಅರಿಶಿಣ ಹಾಕಿದರೆ ಅರಿಶಿಣದ ಪುಡಿ ವಾಸನೆ ತುಂಬ ಬರುತ್ತೆ. ಹಾಗೆ ನಾನು 1.5 kg ಅಕ್ಕಿ ಇವತ್ತು ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆಂದ ಮಾಡಿ ತೊಳೆಯೋಣ, ಯಾಕಂದರೆ ಒಂದು 5 ಸಲ ತೊಳಿಬೇಕಾಗತ್ತೆ. ಯಾಕಂದರೆ ಇದರಲ್ಲಿರೋಂಥ ಪೌಡರ್ ಹೋಗಲಿ ಅಂಥೇಳಿ ನಾನೊಂದು 5 ಸಲ ತೊಳಿತೀನಿ. ಆನಂತರ ಚೆಂದ ಮಾಡಿ ತೊಳೆದ ಮೇಲೆ ನಾನು ಇದನ್ನ ಫಿಲ್ಟ್ರ್ ವಾಟರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿರ್ತೀನಿ. ನೀವು ಯಾವುದಾದ್ರೂ ವಾಟರ್ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಫಿಲ್ಟರ್ ವಾಟರ್ನ ಬಳಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಗಂಟೆ ನೆನೆಸಿಡೋಣ, ಆಯಿತಾ? ಹಾಗೆ ಈಗ ನಾನು ಅರಿಶಿಣ ಪುಡಿ ಹಚ್ಕೊಂಡಿರೋ ಮತ್ತು ಉಪ್ಪು ಹಾಕಿರೋ ಮೀನನ್ನ ಈಗ ನಾನು ಎಣ್ಣೆಲಿ ಕರಿಬೇಕು, ಆಯಿತಾ? ಈಗ ನೋಡಿ, ಎಣ್ಣೆ ನಾನು ಹಾಕಿದೆ, ಎಣ್ಣೆ ಚೆಂದ ಕಾದಿದೆ. ಈಗ ನಾನು ಮೀನನ್ನು ಇದರಲ್ಲೇ ಹಾಕಿ ಕರಿತೀನಿ. ನೋಡಿ, ಹಾಕಿದ್ದೀನಿ ಈಗ ಮೀನನ್ನು ಚೆಂದ ಮಾಡಿ. ಫುಲ್ ಬೇಯಿಸ್ಲಿಕ್ಕಿಲ್ಲ, ಗೋಲ್ಡ್ ಕಲರ್ ಮತ್ತು ಮುಂದೆ ಮತ್ತು ಹಿಂದೆ ಗೋಲ್ಡ್ ಕಲರ್ ಬರುವ ಹಾಗೆ ನೀವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾನು ಮುಚ್ಚಿದ್ದೇನೆ. ನೋಡಿ ಈಗ ಹೇಗೆ ನಾನು ಇದನ್ನು ನಿಧಾನವಾಗಿ ನೀವು ಎತ್ತಬೇಕಾಯ್ತು, ಬ್ರೇಕ್ ಮಾಡಲಿಕ್ಕಿಲ್ಲ. ನೋಡಿ ಹೇಗೆ ಕೆಂಪಾಗಿ ಬಂದಿದೆ, ನೋಡಿ ಚೆಂದ ಬಂದಿದೆ. ಹಾಗೆ ಇದನ್ನು ಕೂಡ ನಾನು ಮತ್ತೆ ಉಲ್ಟಾ ಹಾಕ್ತಿದ್ದೀನಿ. ನೋಡಿ ಹೇಗೆ ರೆಡ್ ಕಲರ್ ಗೋಲ್ಡ್ ಕಲರ್ ಆಗಿ ಬಂದಿದೆ, ಎಷ್ಟು ಚೆಂದ ಬಂದಿದೆ ನೋಡಿ ಮೀನು. ಹಾಗೆ ಮೀಡಿಯಮ್ ಫೈರಲ್ಲೇ ನೀವು ಇದನ್ನ ಬೇಯಿಸಿ, ಜಾಸ್ತಿ ಹೈ ಮಾಡಬೇಡಿ. ಹಾಗೆ ನೋಡಿ ಎಷ್ಟು ಚೆಂದ ಬೇಯ್ದಿದೆ, ಗೋಲ್ಡ್ ಕಲರ್ ಬಂದಿದೆ. ಹಾಗೆ ನಾನು ಇದನ್ನ ಒಂದು ಸ್ಟ್ರೈನರಲ್ಲಿ ಹಾಕಿರ್ತೀನಿ, ಎಣ್ಣೆ ಇಳಿಲಿ ಅಂತ ಹೇಳಿ. 4 ಪೀಸ್ ತೊಗೊಂಡಿದ್ದೀನಿ ಇವತ್ತು ಬಿರಿಯಾನಿ ಮಾಡಲಿಕ್ಕೆ. ಹಾಗೆ ಈಗ ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಈಗ ನಾನು ಬೆಂಕಿ ಹಚ್ತಾ ಇದ್ದೀನಿ ನೋಡಿ. ಹಾಗೆ ನಾನು ಎಮ್ಮೆ ತುಪ್ಪವನ್ನು ತೊಗೊಂಡಿದ್ದೀನಿ ಇವತ್ತು. ಎಮ್ಮೆ ತುಪ್ಪ ಮತ್ತು ಆಕಳ ತುಪ್ಪ ತೊಗೊಂಡಿದ್ದೀನಿ, ಯಾಕಂದರೆ ರುಚಿಯಾಗಿ ಬರುತ್ತೆ ಅಂತ ಹೇಳಿ. ಅದಕ್ಕೆ ನಾನು ಈಗ ನೋಡಿ ಎಮ್ಮೆ ತುಪ್ಪ ಹಾಕಿದ್ದೀನಿ. ಈಗ ಆಕಳ ತುಪ್ಪ ಹಾಕ್ತಿದ್ದೀನಿ ನೋಡಿ. ಆಕಳ ತುಪ್ಪ 2 ಸ್ಪೂನ್ ಹಾಕ್ತೀನಿ. ಇದನ್ನು ತುಪ್ಪದಲ್ಲಿ ಮಾಡೋದ್ರಿಂದ ಬಿರಿಯಾನಿ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ನಾನು ಈಗ ಫುಲ್ ಸ್ಪೈಸಸ್ನ ಹಾಕಿ ವಾಸನೆ ಬರೋ ತನಕ ನಾನು ಇದನ್ನ ಫ್ರೈ ಮಾಡ್ತೀನಿ. ಚೆಂದ ಮಾಡಿ ಹುರ್ಕೋಬೇಕು, ಒಳ್ಳೆ ಸ್ಮೆಲ್ ಬರಬೇಕು. ಏಲಕ್ಕಿದು, ಚಕ್ಕೆದು, ಎಲೆ ಎಲ್ಲದರದ್ದು ವಾಸನೆ ಚೆಂದ ಬರುವ ಹಾಗೆ ನೀವು ಫ್ರೈ ಮಾಡ್ಕೋಬೇಕು. ನೋಡಿ ಘಮ ಅಂತ ವಾಸನೆ ಬರ್ತಿದೆ. ಹಾಗೆ ಇದನ್ನ ನಾನು ಮತ್ತೆ ಎಲ್ಲದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಎಂತಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ನೋಡಿ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ, ಎಲ್ಲವನ್ನು ತಕ್ಕೊಂಡಿದ್ದೀನಿ ನಾನು. ನೋಡಿ ಈಗ ನಾನು ತೋರಿಸಿದ್ನಲ್ಲ ಮೊದಲೇ ಸ್ಟ್ರೈನರ್ಗೆ, ಆ ಸ್ಟ್ರೈನರ್ ಒಳಗೆ ಇದನ್ನ ಹಾಕ್ತಾ ಇದ್ದೀನಿ ನೋಡಿ. ಹುರಿದಿರೋದನ್ನ ಸ್ಟ್ರೈನರ್ ಒಳಗೆ ಹಾಕ್ತಾ ಇದ್ದೀನಿ. ಹಾಗೆ ಚೆಂದ ಮಾಡಿ ಮುಚ್ಚಿಬಿಡುವ, ಆಯಿತಾ? ನಿಮಗೆ ಇದು ಫುಲ್ ಸೈಜ್ ಸ್ಪೈಸಸ್ ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಈ ಥರ ಸ್ಟ್ರೈನರಲ್ಲೇ ಹಾಕಿಡ್ಬೋದು, ಆಯಿತಾ? ಹಾಗೆ ನಾನು ಮೊದಲಿಗೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೇನೆ. ನೋಡಿ ಹೇಗೆ ಹೊತ್ತಾ ಉಂಟು. ಹಾಗೆ ನಾನು ಮತ್ತೆ ಈರುಳ್ಳಿ ಹಾಕಿದ್ದೇನೆ, ಚೆಂದ ಮಾಡಿ ಮಿಕ್ಸ್ ಮಾಡಬೇಕು, ಆಯಿತಾ? ಕಂದು ಬಣ್ಣ ಬರಬೇಕು, ಕಂದು ಬಣ್ಣ ಬರುವಾಗೆ ನೀವು ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ನೋಡಿ ಹೇಗೆ ಚೆಂದ ಮಾಡಿ ಕೈ ಆಡಬೇಕು, ಆಯಿತಾ? ಹಾಗೆ ನೋಡಿ ಹೇಗೆ ಕಂದು ಬಣ್ಣ ಬಂದುಂಟು ನೋಡಿ. ಜಾಸ್ತಿ ಬ್ಲ್ಯಾಕ್ ಬರಲಿಕ್ಕಿಲ್ಲ, ಚೆನ್ನಾಗಾಗೋದಿಲ್ಲ. ಹಾಗೆ ನಾನು ಕ್ಯಾಪ್ಸಿಕಮ್, ಬ್ಲ್ಯಾಕ್ ಲೆಮನು,
ಜಿಂಜರ್ ಗಾರ್ಲಿಕ್ ಪೇಸ್ಟು, ಮೆಣಸನ್ನು ಹಾಕಿ ನಾನು ಚೆಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ವಾಸನೆ ಬಂದ ಮೇಲೆ ವಾಸನೆ ಬರೋ ತನಕ ನೀವು ಹುರಿಬೇಕು, ಆಯಿತಾ. ಈಗ ನೆಕ್ಸ್ಟ್ ನಾನು ಸಬ್ಬಸಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಹಾಕಿದ ಮೇಲೆ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಚೆಂದ ಮಾಡಿ ಕೈ ಆಡಬೇಕಾಯ್ತಾ. ಚೆಂದ ಮಾಡಿ ಮಿಕ್ಸ್ ಮಾಡಿದ್ದೀನಿ ಆಯಿತಾ. ಈಗ ನಾನು ಫ್ರೆಶ್ ಟೊಮೆಟೊ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಈಗ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು, ಹೈ ಫೈರಲ್ಲಿ ಇಟ್ಕೋಬೇಕು, ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಏಕೆಂದರೆ ಈ ಟೊಮೆಟೊ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ಭಾಳ ಲೇಟ್ ಅಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಹೇಗೆ ಬೇಯ್ದಿದೆ. ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ಆಯಿತಾ. ನೋಡಿ ಹೇಗೆ ಆಯಿಲ್ ಮೇಲೆ ಬರ್ತಿದೆ, ಹಾಗೆ ನಾನೀಗ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಅರಿಶಿಣ ಪುಡಿನ 1 ಚಮಚ ಹಾಕ್ತಾಯಿದ್ದೀನಿ. ಹಾಗೆ ಮಸಾಲ ಪುಡಿ, ಗರಂ ಮಸಾಲ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಇದು 7 ಸ್ಪೈಸಸ್ನ ಹಾಕ್ತಾಯಿದ್ದೀನಿ ಆಯಿತಾ. ಈಗ ನಾನು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. 3 ಚಮಚ ನಾನು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. ಇದು ಜೀರಿಗೆ ಪುಡಿ ಆಯಿತಾ. ನೆಕ್ಸ್ಟು ಇದು ಬಿರಿಯಾನಿ ಮಸಾಲನ್ನು ನಾನು 1.5 ಚಮಚ ಹಾಕ್ತಾಯಿದ್ದೀನಿ ಆಯಿತಾ. ಈಗ ಚೆಂದ ಮಾಡಿ, ಈಗ ನಾನು ಆಗಲೇ ತೋರಿಸಿದ್ನಲ್ಲ ಸ್ಟ್ರೈನರ್ನ ಇದರೊಳಗೆ ಇಡಬೇಕು ನಾವು ಆಯಿತಾ. ಸ್ಟ್ರೈನರ್ನ ಇಟ್ಟ ಮೇಲೆ ನೀವು ಒಂದು ಉಪ್ಪನ್ನ ಹಾಕಬೇಕಾಗತ್ತೆ. ನೀವು ಸಾಲ್ಟ್ ಪೌಡರ್ನೂ ಹಾಕ್ಬೋದು, ನಾನು ಸಾಲ್ಟ್ ವಾಟರ್ನ ಬಳಸ್ತಾ ಇದ್ದೀನಿ ಇದಕ್ಕೆ ಆಯಿತಾ. ಈಗ ಚೆಂದ ಮಾಡಿ ಮಿಕ್ಸ್ ಮಾಡುವ ಆಯಿತಾ. ಚೆಂದ ಮಾಡಿ ಮಿಕ್ಸ್ ಮಾಡಬೇಕು, ಹೊಚ್ಚುವ ಹಾಗಿಲ್ಲ ಆಯಿತಾ. ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ ಹೇಗೆ ಘಮ ವಾಸನೆ ಬರ್ತಾ ಉಂಟು ಗೊತ್ತಾ ಮಸಾಲದ್ದು. ಹಾಗೆ ಈಗ ನಾವು ಈ ಕರೆದಿಟ್ಕೊಂಡಿದ್ವಲ್ಲ ಮೀನನ್ನ, ಆ ಕರೆದಿಟ್ಕೊಂಡಿರೋ ಮೀನನ್ನ ಇದರೊಳಗೆ ಇಡಬೇಕು. ಇದರೊಳಗೆ ಆಯಿತಾ. ಚೆಂದ ಮಾಡಿ ಇಡಬೇಕು, ಬ್ರೇಕ್ ಮಾಡೋಂಗಿಲ್ಲ. ಬ್ರೇಕ್ ಮಾಡಿದರೆ ಚೆನ್ನಾಗಾಗೋದಿಲ್ಲ. ಪೀಸ್ ಇದ್ದರೆ ಮಾತ್ರ ಚೆನ್ನಾಗಾಗತ್ತೆ, ನೋಡಲಿಕ್ಕೂ ಚೆನ್ನಾಗಾಗತ್ತೆ, ಮೇಲ್ಗಡೆ ಡೆಕೋರೇಷನ್ ಕೂಡ ಚೆನ್ನಾಗಾಗತ್ತೆ. ಹಾಗೆ ನಾನು 4 ಪೀಸನ್ನು ಇದರೊಳಗೆ ಚೆಂದ ಮಾಡಿ ಇಡ್ತಾ ಇದ್ದೇನೆ ಆಯಿತಾ. ಹಾಗೆ ನಾನು 1.5 kg ಅಕ್ಕಿಗೆ ನಾನು 15 ಕಪ್ ನೀರು ತಗೊಂಡಿದ್ದೀನಿ. ನಾನು 15 ಕಪ್ ನೀರನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೊತೀರ ಅಷ್ಟು ಅದರದ್ದು 2 ಪಟ್ಟು ನೀರನ್ನು ನೀವು ಹಾಕಬೇಕಾಯ್ತಾ. ಈಗ ಸೈಡೆಲ್ಲ ಮಿಕ್ಸ್ ಮಾಡುವ ಆಯಿತಾ. ಎಲ್ಲ ಮಸಾಲ ನೀರಲ್ಲಿ ಮಿಕ್ಸ್ ಆಗುವ ಹಾಗೆ ಮಿಕ್ಸ್ ಮಾಡಬೇಕು ಆಯಿತಾ. ಈಗ ನಾನು ಹೈ ಫೈರ್ನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮುಚ್ಚುತ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಸ್ಟ್ರಾಂಗ್ ಬಾಯ್ಲಿಂಗ್ ಆಗಬೇಕು, ಚೆನ್ನಾಗಿ ಕುದಿಬೇಕು ಒಂದು 5 ನಿಮಿಷ. ನೋಡಿ ಹೇಗೆ ಚೆನ್ನಾಗಿ ಕುದಿದಿದೆ. ನಾನು ಉಪ್ಪು ಚೆಕ್ ಮಾಡಿದೆ, ಉಪ್ಪು ಓಕೆ. ಆದರೆ ನೀವು ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕೋಬೇಕಾಗತ್ತೆ, ಯಾಕಂದರೆ ನೀವು ಇದಕ್ಕೆ ರೈಸ್ ಹಾಕೋದ್ರಿಂದ ನೀವು ಸ್ವಲ್ಪ ಆಮೇಲೆ ಈ ನೀರನ್ನು ಇಂಗಿದ ಮೇಲೆ ಸ್ವಲ್ಪ ಸಾಲ್ಟ್ ಲೆಸ್ ಆಗುತ್ತೆ. ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಯಿತಾ. ಹಾಗೆ ನಾನೀಗ ಫೈರ್ನ ಸ್ಲೋ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತೆ ಮುಚ್ತಾ ಇದ್ದೀನಿ, ಯಾಕಂದರೆ ಫಿಶ್ ಹಾಕಿದ್ದೀನಲ್ಲ ನಾನು. ಈ ಫಿಶ್ಶು ಬೇಯಬೇಕು, ಒಂದು 15ರಿಂದ 20 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ ಆಯಿತಾ. ಈಗ ನೋಡಿ ಫಿಶ್ಶು ಚೆಂದ ಮಾಡಿ ಬೇಯ್ದಿದೆ. ಈಗ ಅದನ್ನು ಚೆಂದ ಮಾಡಿ ಈಗ ನಾನು ಮತ್ತೆ ಸ್ಟ್ರೈನರ್ಗೆ ಹಾಕ್ತಾಯಿದ್ದೀನಿ, ಮತ್ತೆ ಹೊರಗಡೆ ತೆಗಿತಾಯಿದ್ದೀನಿ ಆಯಿತಾ. ಎಲ್ಲ ಫಿಶನ್ನು ತೆಗಿಬೇಕಾಯ್ತಾ, ನಿಧಾನವಾಗಿ ತೆಗಿಬೇಕು. ಅವಸರ ಮಾಡಲಿಕ್ಕಿಲ್ಲ, ಅವಸರ ಮಾಡಿದರೆ ಬ್ರೇಕ್ ಆಗ್ತದೆ. ಹಾಗೆ ಒಳ್ಳೆ ಸ್ಮೆಲ್ ಬರ್ತಿದೆ. ನೋಡಿ ಹಾಗೆ ಈ ಸ್ಟ್ರೈನರಲ್ಲಿ ಹಾಕಿಟ್ಟಿರೋದನ್ನ ನಾನು ಮತ್ತೆ ತೆಗಿತಾ ಇದ್ದೀನಿ. ಇದು ಏಕೆಂದರೆ ಈ ಮಸಾಲೆಗಳು ಬಾಯಿಗೆ ಸಿಗೋದು ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಹಾಗೆ ನನಗೆ ಇಷ್ಟ ಆಗೋದಿಲ್ಲ ಅಂಥೇಳಿ ನಾನು ಈ ಸ್ಟ್ರೈನರ್ನ ಬಳಸಿದ್ದೇನೆ. ನಿಮ್ಗೆ ಇಷ್ಟ ಆದರೆ ನೀವು ಈ ಸ್ಟ್ರೈನರ್ನ ಬಳಸೋದು ಬೇಡ ಆಯಿತಾ. ಫುಲ್ ಸ್ಪೈಸಸ್ ಹಾಗೆ ನಾನು ಚೆಂದ ಮಾಡಿ ಮಿಕ್ಸ್ ಮಾಡಿದ್ದೇನೆ ಆಯಿತಾ. ಈಗ ಹೈ ಫೈರ್ನಲ್ಲಿ ಇಟ್ಕೊಳ್ಳೋಣ, ಕುದಿತಾ ಉಂಟು ನೋಡಿ. ಮತ್ತೆ ಈಗ ನಾನು
ಅಕ್ಕಿನ ತಗೊಂಡಿದ್ದೇನೆ. ಈ ಅಕ್ಕಿನ ಇದರಲ್ಲಿ ಹಾಕುದ. ಈಗ ಅಕ್ಕಿನ ಹಾಕಿ ಹಾಕಿದ ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡಬೇಕು, ಗೊತ್ತಾಯ್ತಾ? ಫುಲ್ ಶೇಕ್ ಮಾಡಿದರೆ ಏನಾಗುತ್ತೆ ಅಂದರೆ ಮುದ್ದೆ ಆಗ್ಬಿಡುತ್ತೆ ರೈಸು. ಈ ಉದುರು ಹಾಗೆ ಬರೋದಿಲ್ಲ ರೈಸ್, ಗೊತ್ತಾಯ್ತಾ? ನೋಡಿ ಹೇಗೆ ನಿಧಾನವಾಗಿ ಮಾಡ್ತಿದ್ದೀನಲ್ಲ, ಹಾಗೆ ನೀವು ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ನಾನು ಮುಚ್ತಾ ಇದ್ದೀನಿ, ಆಯಿತಾ? ಮತ್ತೆ ಕವರ್ ಮಾಡಬೇಕು. ಮತ್ತು ಹೈಫೈಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಮತ್ತೆ ಓಪನ್ ಮಾಡುವ. ಈಗ ನೋಡಿ, ಈಗ ನೀರೆಲ್ಲ ಹಿಂಗಿದೆ, ಸ್ವಲ್ಪ ನೀರಿದೆ ಮಾತ್ರ. ಹಾಗೆ ಸ್ವಲ್ಪ ನೋಡಿ ಮೇಲೆ ಅಷ್ಟೇ, ನೋಡಿ ಅನ್ನ ಬೇಯ್ದಿದೆಯಲ್ಲ ನೋಡಿ ಅಷ್ಟೇ ಅಂತ. ಹಾಗೆ ನೋಡಿ ಫುಲ್ ಬೇಯ್ದಿದೆ ನೋಡಿ, ಒಳ್ಳೆ ವಾಸನೆ ಬರ್ತಾ ಉಂಟು. ಈಗ ಕರಿದ ಮತ್ತೆ ಈಗ ತೆಗೆದಿದ್ರಲ್ಲ ನೀವು ಮೀನನ್ನ, ಅದೇ ಮೀನನ್ನ ಮತ್ತೆ ಇದರ ಮೇಲೆ ಇಡಬೇಕು ನೀವು. ನೋಡಿ ಹೇಗೆ ಇಡ್ತಿದ್ದೀನಿ ನೋಡಿ, ಎಷ್ಟು ಚೆಂದ ಉಂಟು ನೋಡಿ. ಹಾಗೆ ಸುತ್ತಲೂ ನೀವು ಈ ಮೀನನ್ನು ಇಡಬೇಕು. ಮತ್ತೆ ನೋಡಿ ಬಿರಿಯಾನಿ ರೆಡಿ. ಮೀನನ್ನು ಇದರ ಮೇಲೆ ಹಾಕಿದ ಮೇಲೆ ಒಂದು 20ರಿಂದ 25 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು, ಆಯಿತಾ? ಅಂದರೆ ಈ ನೀರೆಲ್ಲ ಇಂಗಿ ಈ ರೈಸು ಉದುರು ಹಾಗೆ ಆಗುತ್ತೆ. ಒಂದು 20 ನಿಮಿಷ ನೀವು ಇದನ್ನ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು. ಇದು ಅರಬಿಕ್ ಬಿರಿಯಾನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಅರಬಿಕ್ಕಲ್ಲಿ ಮಾತ್ರ ಇದನ್ನ ಮಾಡ್ತಾರೆ. ನಾವು ಇಂಡಿಯನ್ಸ್ ಅವರು ಇದು ಮಾಡಲ್ಲ ಹೆಚ್ಚಾಗಿ. ಇದು ಅರಬಿಕ್ ಫುಡ್ ಆಗಿರೋದ್ರಿಂದ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಮನೆಯಲ್ಲಿ ಟ್ರೈ ಮಾಡಿ, ಆಯಿತಾ? ಈಗ ನೋಡಿ ಇಷ್ಟು ಮೀನನ್ನು ಹಾಕಿದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.